ಹಲೋ! ಇವತ್ತಿನ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ನಾನು ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಸೊ ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ಕೊಂಡೆ. ಬಸ್ ಹತ್ಬಿಟ್ಟು ಕೂತ್ಕೊಂಡಾಗಿಂದ ಯಾಕೋ ಒಂಥರ ಸಂಟ ಸಂಟ ಫೀಲ್ ಆಗ್ತಾಯಿತ್ತು. ಆಲ್ಮೋಸ್ಟ್ ಗೊತ್ತಾಯಿತು ಸ್ವಲ್ಪ ಜಯದೇವವರೆಗೂ ಹೋಗೋ ಅಷ್ಟರಲ್ಲಿ ಬಸ್ ಸಡನ್ನಾಗಿ ಬ್ರೇಕ್ ಹಾಕಿದ್ರು. ಅಂದರೆ ಡೋರ್ ಸಡನ್ನಾಗಿ ಕ್ಲೋಸ್ ಮಾಡಿದ್ದೋ ಅಥವಾ ಅವ್ರು ಬಿದ್ದಿದ್ದೋ ಏನಂತ ಗೊತ್ತಿಲ್ಲ. ಬಟ್ ಈ ಬಸ್ ನಾನೇನು ಬಸ್ಸಲ್ಲಿ ಕೂತಿದ್ದೆ ಆ ಬಸ್ ಡ್ರೈವರ್ದೇ ಮಿಸ್ಟೇಕ್ ಆಗಿಬಿಟ್ಟು ಪಾಪ ಒಬ್ರಿಗೆ ಆಕ್ಸಿಡೆಂಟ್ ಮಾಡಿಬಿಟ್ರು ಅವರು. ಮಾಡಿಬಿಟ್ಟ ಅವನು ಲೋಫರ್ ನನ್ನ ಮಗ, ಲೋಫರ್ ಅವ್ರ ಅಮ್ಮನ ಮಗ, ಬಸ್ ಡ್ರೈವರು. ಪಾಪ ವಯಸ್ಸಾಗಿದೆ. ನೋಡಿಬಿಟ್ಟು ಕೈ ಕಾಲೆಲ್ಲ ನಡಗ್ಬಿಡ್ತು ಗೈಸ್. ಯಾಕೆ ಅಂದರೆ ಕಾಲು ಆ್ಯಂಕಲಿಂದ ಫುಲ್ ಕೆಳಗಡೆ ಕಟ್ಟಾಗಿ ಫುಲ್ ನೇತಾಡ್ತಾ ಇತ್ತು. ನೋಡ್ಬಿಟ್ಟು ಸಖತ್ ಬೇಜಾರಾಗೋಯಿತು. ಆಮೇಲೆ ನೆಕ್ಸ್ಟು ಬೇರೆ ಬಸ್ಸಲ್ಲಿ ಕುತ್ಕೊಂಬಿಟ್ಟು ಮಾರ್ಕೆಟ್ಗೆ ಹೋಗಿ ಇಳ್ದಿದ್ದೀನಿ. ಮಾರ್ಕೆಟ್ಗೆ ಹೋಗಿ ಇಳ್ದಿದ ತಕ್ಷಣ ಫುಲ್ಲು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ನಾನು ಆಲ್ಮೋಸ್ಟ್ ಒಂದು 2-3 ಸರಿ ಅಷ್ಟೇ ನನ್ನ ಫ್ಯೂಚರಲ್ಲೇ 2-3 ಸರಿ ನಾನು ಮಾರ್ಕೆಟ್ಗೆ ಹೋಗಿರ್ಬೋದು. ಅವಾಗ ಹೋದಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ ಇನ್ನು ಲೈಫಲ್ಲಿ ಯಾವತ್ತೂ ಬರಬಾರ್ದಪ್ಪ ಅಂತ. ನಾರ್ಮಲ್ ಡೇಸಲ್ಲಿ, ಮಳೆ ಇರುವಾಗಲ್ಲ, ನಾರ್ಮಲ್ ಡೇಸಲ್ಲಿ. ಬಟ್ ಲಿಟ್ರಲಿ ಮಳೆ ಟೈಮಲ್ಲಿ ಈ ಥರ ಯಪ್ಪಾ ಸಿಕ್ಕಾಕೊಂಬಿಟ್ಟು ಒದ್ದಾಡ್ಬಿಟ್ಟೆ ನಾನು. ಅಂದರೆ ಸಿಕ್ಕಾಪಟ್ಟೆ ಗಲೀಜು. ಫುಟ್ಪಾತ್ ಇರೋದೇ ಜನಗಳಿಗೆ ನಡೆಯೋಕ್ಕೋಸ್ಕರ. ಬಟ್ ಇಲ್ಲಿ ನೋಡಿ ಫುಟ್ಪಾತಲ್ಲೆಲ್ಲ ಅಂಗಡಿ ಹಾಕ್ಕೊಂಬಿಟ್ಟಿದ್ದಾರೆ. ಈ ಥರ ಎಲ್ಲ ಶಾಪ್ಸ್ ಹಾಕ್ಕೊಂಡಿದ್ದಾರೆ. ಬಟ್ ಜನ ಎಲ್ಲಿಂದ ನಡೆಯೋದು? ಇದು ಒನ್ ವೇನೂ ಅಲ್ಲ, 2 ವೇ. ಗಾಡಿಗಳು ಅಲ್ಲೇ ಓಡಾಡುತ್ತೆ, ಜನಗಳು ಅಲ್ಲೇ ಓಡಾಡಬೇಕು. ಅವರು ಹಾರ್ನ್ ಹೊಡೆದು ಹೊಡೆದು ಸುಮ್ಮನಾಗ್ತಾರೆ. ಸೈಡ್ಗೆ ಎಲ್ಲಿ ಹೋಗೋಣ? ಸೈಡ್ಗೆ ಹೋಗೋಕ್ಕಾಗಲ್ಲ. ಅಲ್ಲ ಆ ಕಡೆ ನೀರು ಈ ಕಡೆ ನೀರು. ಆ ಫುಟ್ಪಾತಲ್ಲಿ ನೋಡಿದ್ರೆ ಅಂಗಡಿ, ಮಧ್ಯ ರೋಡಲ್ಲೇ ನಡ್ಕೊಂಡು ಹೋಗಬೇಕು. ಸೊ ನಾನು ಆದಷ್ಟು ಪ್ಯಾಂಟ್ಗಳೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಬಿಟ್ಟೆ ಹಾಳಾಗಿ ಹೋಗ್ಲಿ, ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ನೆನ್ಕೊಂಡೆ ಮಾಡಿಕೊಂಡೆ. ಒಂದು ಐಟಮ್ ತೊಗೊಬೇಕಿತ್ತು, ನಾನು ಅದಕ್ಕೋಸ್ಕರ ಹೋಗಿದ್ದು. ತೊಗೊಂಡಿದ್ದಿದ್ರೆ ಹೇಳ್ತಾ ಇದ್ದೆ ಏನು ಅಂತ. ನೆಕ್ಸ್ಟ್ ತೊಗೊಂಡಾಗ ಹೇಳ್ತೀನಿ. ಹೋಗಿದ್ದೆಲ್ಲ ವೇಸ್ಟ್ ಆಗೋಯ್ತು. ಅಂದರೆ ಅಲ್ಲಿಂದ ಆಟೋಲ್ಲಿ ಹೋಗೋಣ ಅಂದ್ಕೊಂಡೆ. ಬಟ್ ಯಾರೋ ಹೇಳಿದ್ರು ವಾಕಬಲ್ ಡಿಸ್ಟೆನ್ಸ್ ನಡ್ಕೊಂಡು ಹೋಗ್ಬೋದು ಅಂತ. ನಡೀತಾ ಇದ್ದೀನಿ. ನನ್ಗೆ ಅದು ಬೇಕಾಗಿರೋ ಶಾಪೇ ಸಿಗಲಿಲ್ಲ. ಆಮೇಲೆ ಫೈನಲಿ ಸಿಕ್ತು. ಸ್ವಲ್ಪ ಅಮೌಂಟ್ ಜಾಸ್ತಿ ಹೇಳಿದ್ರು. ಅದಕ್ಕೋಸ್ಕರ ಬಂದ್ಬಿಟ್ಟೆ ವಾಪಸ್, ಬೇರೆ ಕಡೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಡ್ಕೊಂಡು ಬಂದು ಹಾಗೇ ನಡ್ಕೊಂಡು ಬರ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಮಳೆ, ಜಾಗನೂ ಇಲ್ಲ ನಡ್ಕೊಳಕ್ಕೆ. ಆಮೇಲೆ ಒಂದು ಛತ್ರಿ ಬೇರೆ ತಗೊಂಡು ಹಾಗೆ ನಡ್ಕೊಂಡು ಬಂದು ಬಸ್ಸಲ್ಲಿ ಕುತ್ಕೊಂಡು ಮನೆಗೆ ಬಂದು ತಲುಪಿದೆ. ಮತ್ತು ನಾನು ಹಾಕೊಂಡು ಹೋಗಿದ್ದಿದ್ದು ಟಾಪ್ ಬಂದ್ಬಿಟ್ಟು ಹೊಸದು. ಅದೇನಾಗಿದೆ, ಕಲರ್ ಬಿಟ್ಬಿಟ್ಟಿದೆ ಮಳೇಲಿ ನೆಂದಿದ್ದಕ್ಕೆ. ನಾನು ವೈಟ್ ಕಲರ್ ಬ್ಯಾಗ್ ಅಲ್ಲ, ರೆಡ್ ಕಲರ್ ಆಗೋಯ್ತು. ಅಷ್ಟೇ ಇವತ್ತಿನ ವ್ಲಾಗ್ ಗೈಸ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.